ಈ ಓಲೈಕೆ ರಾಜಕಾರಣ ಮಾಡೋದಕ್ಕಾಗಿ ಸಿದ್ದರಾಮಯ್ಯನವರು ಏನು ಹೊರಟಿದಾರ, ಕ್ರಿಶ್ಚಿಯನ್ರ ಅಂತೇಳಿ ಕ್ರಿಶ್ಚಿಯನ್ರ ಸಂಖ್ಯೆ ಹೆಚ್ಚು ಮಾಡಿ ತೋರಿಸಿ ಸೋನಿಯಾ ಗಾಂಧಿ ಅವ್ರನ್ನ ಖುಷಿ ಪಡಿಸೋದಕ್ಕಾಗಿ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ನೇರವಾದಂಥ ಆರೋಪ ಇದೆ. ಜನ ಕೂಡ ಅದನ್ನ ಹೇಳ್ತಾ ಇದ್ದಾರೆ. ಸೋನಿಯಾ ಗಾಂಧಿ ಅವ್ರನ್ನ ಖುಷಿ ಪಡಿಸಲಿಕ್ಕೆ ಈ ದೇಶದಲ್ಲಿ ಕ್ರಿಶ್ಚಿಯನ್ ಸಮುದಾಯಗಳನ್ನ ಹೆಚ್ಚು ಮಾಡಿ ತೋರಿಸ್ತಕ್ಕಂಥ ಕೆಲಸವನ್ನ ಮಾಡಲಿಕ್ಕೆ ಹುನ್ನಾರ ಅಂತ ಹೇಳಿ ಹೇಳಿದ್ದಾರೆ. ಇಷ್ಟೇ ಅಲ್ಲ, ನಾವು ಈ ಸಂದರ್ಭದಲ್ಲಿ ಹೇಳುವಂಥದ್ದಿಷ್ಟೇ, ಮತಚೌರಿ ಅಂತಕ್ಕಂಥದ್ದು ಇದು ಈ ದೇಶದಲ್ಲಿ ದಲಿತ ಜನಾಂಗಕ್ಕೆ, ಹಿಂದುಳಿದ ಜನಾಂಗಕ್ಕೆ ಮಾಡತಕ್ಕಂಥ ದ್ರೋಹ. ಇದು ನಮಗಿರ್ತಕ್ಕಂಥದ್ದು ಒಂದೇ ಅಧಿಕಾರ ಈ ದೇಶದಲ್ಲಿ, ಅಸ್ಪೃಶ್ಯರಿಗೆ, ದಲಿತರಿಗೆ ಮತ್ತು ಹಿಂದುಳಿದವ್ರಿಗೆ ಈ ವೋಟಿಂಗ್ ರೈಟ್ಸ್ ಏನದ, ಮತದ ಹಕ್ಕು ಏನದ, ಆ ಹಕ್ಕನ್ನ ಮೊಟಕುಗೊಳಿಸುವಂಥ ಹುನ್ನಾರ ನಡೀತಾ ಇದೆ. ದಲಿತರ ಇರತಕ್ಕಂಥ ಆಶಾಕಿರಣ ಅಂದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮತದಾನದ ಹಕ್ಕಿಗೆ ಇವತ್ತು ಧಕ್ಕೆ ತರ್ತಕ್ಕಂಥ ನಡವಳಿಕೆಯನ್ನ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ. ಅದರಂತೆ ಅವ್ರ ಅಣತಿಯಂತೆ ಸಿದ್ದರಾಮಯ್ಯನವರು ಕುಣಿತಾ ಇದ್ದಾರೆ. ಇವತ್ತು ನಿನ್ನೆ ಅದು ನೋಡಿದ್ವಿ, ಏನು ADGP PK ಸಿಂಗ್ ಅವ್ರ ನೇತೃತ್ವದಲ್ಲಿ SIT ಮಾಡಿದ್ದಾರೆ. ಚುನಾವಣೆ ಆಯೋಗದ ತಕರಾರುಗಳನ್ನು SIT ಮಾಡಲಿಕ್ಕೆ ನಿಮಗೇನು ಅಧಿಕಾರ ಅದ? ಸಂವಿಧಾನದಲ್ಲಿ ಅದ ಅಥವಾ ಪೀಪಲ್ಸ್ ರಿಪ್ರೆಸೆಂಟೇಷನ್ ಆ್ಯಕ್ಟ್ನಲ್ಲಿ ಪ್ರೊವಿಷನ್ ಅದನ? SIT ಮಾಡ್ತೀವಿ ಏನು ಬೇಕಾದ್ದು ಮಾಡಲಿಕ್ಕೆ ನಿಮಗೆ ಅಧಿಕಾರ ಇಲ್ಲ. ಈ ಆಳಂದ ತಹಶೀಲ್ದಾರ ಹಿಂದೆ 6018 ಮತಗಳು ವ್ಯತ್ಯಾಸ ಅದ ಅಂಥೇಳಿ FIR ಮಾಡಿಸಿದ್ರು ಅವರೇನೆ. ಅವನ್ನ ವೆರಿಫಿಕೇಶನ್ ಮಾಡಿ 24 ಮಾತ್ರ ಮತದಾರರಿದ್ದಾರೆ, ಉಳಿದದ್ದೆಲ್ಲ ಬೋಗಸ್ ಅಂತೇಳಿ ಅವರೇ ರದ್ದು ಮಾಡಿದಾರ. ಅದರ ವಿರುದ್ಧ ಇವತ್ತು ನೀವು SIT ಮಾಡ್ತೀರಿ ಅಂದ್ರೆ ನಿಮಗೆ ಏನು ಅಧಿಕಾರ ಅದ? ಚುನಾವಣೆ ಆಯೋಗದ ಒಳಗೆ ಮೂಗು ತೋರಿಸುವಂಥ ಅಧಿಕಾರ ನಿಮಗೆ ಏನದ? ಅದಕ್ಕೆ ಇದೊಂದು ಸಂವಿಧಾನಕ್ಕೆ ವಿರೋಧವಾದಂಥ ಸರ್ಕಾರ ಅಂತ ಭಾಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಒಂದು, ಸಿದ್ದರಾಮಯ್ಯನವರು ಇವತ್ತು ಯಾವುದೇ ಅಭಿವೃದ್ಧಿ ಮಾಡದೇ ಇರೋದ್ರಿಂದ ಜನ ಬೇಸತ್ತಿದ್ದಾರೆ. ಜನ ಹೇಳ್ತಾ ಇದ್ದಾರೆ 7 ಲಕ್ಷ ಕೋಟಿ ಇವತ್ತು ರಾಜ್ಯ ಸರ್ಕಾರದ ಸಾಲ ಇದೆ. 7 ಲಕ್ಷ ಕೋಟಿಯಲ್ಲಿ 5 ಲಕ್ಷ ಕೋಟಿ ಸಿದ್ದರಾಮಯ್ಯನವ್ರ ಸರ್ಕಾರ ಮಾಡಿದ್ದು. ಸಿದ್ದರಾಮಯ್ಯನವರೇ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಸಾಲ ಮಾಡಿರ್ತಕ್ಕಂಥದ್ದು 5 ಲಕ್ಷ ಕೋಟಿ. 7 ಲಕ್ಷ ಕೋಟಿಯಲ್ಲಿ 5 ಲಕ್ಷ ಕೋಟಿ ಅವರೊಬ್ಬರೇ ಸಾಲ ಮಾಡಿ ಈ ರಾಜ್ಯದ 6.5 ಕೋಟಿ ಜನರನ್ನ ಸಾಲದ ಸೋಲಕ್ಕೆ ಸಿಗಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ಇವೆಲ್ಲವನ್ನು ಮುಚ್ಚಿಕೊಳ್ಳೋದಕ್ಕಾಗಿ ಇಂಥ ಗಿಮಿಕ್ಗಳನ್ನು ಮಾಡ್ತಾ ಇದ್ದಾರೆ. ಅದನ್ನು ನಾವು ಖಂಡಿಸ್ತೀವಿ. ಈ ನಾಳೆಯಿಂದ ನಡೀತಕ್ಕಂಥ 22 ಸೆಪ್ಟೆಂಬರ್ 2025 ನಡೀತಕ್ಕಂಥ ಜಾತಿ ಗಣತಿ, ಜಾತಿ ಸಮೀಕ್ಷೆಯನ್ನು ಕೈ ಬಿಡಬೇಕು, ಮುಂದೂಡಬೇಕು. ವೈಜ್ಞಾನಿಕವಾಗಿ ಮಾಡಿದರೆ ಅದನ್ನು ನಾವು ಬೆಂಬಲಿಸ್ಬೋದು ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ.